ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು, ಅರಣ್ಯ ಸಂರಕ್ಷಣೆ ಎರಡೂ ಮಾಡಬೇಕಾಗಿದೆ. ಜೀವನೋಪಾಯ ಎರಡೂ ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ಇವತ್ತು 75 ವರ್ಷಗಳು ನಮ್ಮದೇ ಆದಂಥ ಸಂವಿಧಾನವನ್ನು ಅಳವಡಿಸ್ಕೊಂಡು ನಾವು ರಾಜ್ಯಭಾರ ಮಾಡ್ತಾ ಇದ್ದೀವಿ. ಮೂಲಸೌಕರ್ಯ ಕೊಡಲಿಕ್ಕೆ ಸಾಧ್ಯ ಆಗಿದೆ ಆಗಿಲ್ಲ. ಅನೇಕ ಕಾಯ್ದೆಗಳು ಕಾನೂನುಗಳು ನಮಗೆ ಅಡ್ಡಿ ಬರ್ತಾ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಈ ಅರಣ್ಯವಾಸಿಗಳಿಗೆ ಮೂಲ ಅಂದರೆ ಅವರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಅನ್ನೋಂಥದ್ದು. ಇವತ್ತು ನಾನು ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಡಿಸೆಂಬರ್ನಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಈ ಒಂದು ಶಾಸಕರು ಇದ್ದರು. ನಾವೆಲ್ಲ ಕೂಡಿ ಇಲ್ಲಿ ತಲೆವಾಡಿಗೆ ಭೇಟಿ ಕೊಡೋಣ ಅಂತೇಳಿ ಅರಣ್ಯ ಪ್ರದೇಶಕ್ಕೆ ನಾನು ಬಂದೆ. ಬರೋ ಹೊತ್ತಿನಲ್ಲಿ ದಾರಿಯಲ್ಲಿ 2 ಮಹಿಳೆಯರು ಇವತ್ತು ತಲೆ ಮೇಲೆ 6 ಗಂಟೆಗೆ ಸುಮಾರು, ಇನ್ನೂ ಕತ್ತಲಾಗಿದ್ದಿದ್ದಿಲ್ಲ, 5:30 ಅಂತ ಅನಿಸ್ತದೆ, 5:30 ಗಂಟೆಗೆ ತಲೆ ಮೇಲೆ ದಿನಸಿ ಹೊತ್ಕೊಂಡು ಅವರು ಅರಣ್ಯದಲ್ಲಿ ಭಾಳ ಫಾಸ್ಟಾಗಿ ಬರ್ತಾ ಇದ್ದರು. ಅವ್ರು ಬರ್ತಾ ಇದ್ದಂಥದ್ದು ನಾನು ನೋಡಿ ನನ್ನ ವಾಹನ ನಿಲ್ಲಿಸಿದ್ದೆ. ನನ್ನ ವಾಹನ ನಿಲ್ಲಿಸಿ ಅವ್ರಿಗೆ ಒಬ್ಬ ಮಹಿಳೆ ಕೇಳಿದೆ, ಏನು ಮಾಡ್ತೀವಿ? ಕೂಲಿಗೆ ಹೋಗಿದ್ದೆ ನಾನು. ಇವತ್ತಾಯಿತು, ಏನು ಹೇಳಬೇಕಾ ಅಂತ ಕೇಳಿದೆ. ಇಲ್ಲೇ ಆತಂಕ ಇದೆ ನಮಗೆಲ್ಲ. ಏಕೆ ಅಂತ ಕೇಳಿದೆ. ನನ್ನ ಗಂಡನಿಗೆ ಹುಲಿ ತಿಂದು ಹಾಕಿದ್ದೆ, ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಮಹಿಳೆ ಕೇಳಿದರೆ, ಇವತ್ತು ಕರಡಿ ದಾಳಿ ಮಾಡಿ ನನ್ನ ಗಂಡನ ಒಂದು ಕಾಲು ಹೋಗಿದೆ, ಅಂಗವೈಕಲ್ಯ ಆಗಿದ್ದಾರೆ, ಭಾಳ ನೋವಾಯಿತು, ಭಾಳ ನೋವಿನಿಂದ ಹೇಳ್ತಾ ಇದ್ರು. ಇಷ್ಟೆಲ್ಲ ಆತಂಕದಲ್ಲಿ, ಇಷ್ಟೆಲ್ಲ ನೋಡಿ ಅವರು ಯಾವ ರೀತಿಯಲ್ಲಿ ಭಯದಲ್ಲಿ ಅವ್ರು ಇನ್ನೂ ಇಲ್ಲೇ ಇದ್ದಾರೆ. ಇವತ್ತಿಲ್ಲ ಅನೇಕ ಜನ ಅರಣ್ಯವಾಸಿಗಳು ಇದೆಲ್ಲ ಅರಣ್ಯ ಉಳಿದಿದೆ ಅಂತ ಹೇಳಿದ್ರೆ, ಇವತ್ತು ಪರಿಸರ ಪ್ರಕೃತಿ ಉಳಿದಿದೆ ಅಂದರೆ ಬರೀ ಅರಣ್ಯ ಇಲಾಖೆ ಸರ್ಕಾರ ಅಷ್ಟೇ ಇಲ್ಲ, ಇಲ್ಲಿರುವಂಥ ಅರಣ್ಯ ನಿವಾಸಿಗಳ ಒಂದು ದೊಡ್ಡ ಜವಾಬ್ದಾರಿ. ಅವರೇನು ಇಲ್ಲಿವರೆಗೆ ಪರಿಸರ ಉಳಿಸ್ಲಿಕ್ಕೆ ಅವರು ಸಹಕಾರ ಮಾಡಿದ್ದಾರೆ ಅಂತೇಳಿ ಹೇಳಿನೇ ಈ ಪರಿಸರ ಪ್ರಕೃತಿ ಅರಣ್ಯ ಉಳಿದಿದೆ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಾನು ಇವತ್ತು ಡಿಸೆಂಬರ್ನಲ್ಲಿ ನಮ್ಮ ಡಿಸೆಂಬರ್ ಅಧಿವೇಶನ ನಡೀತಾ ಇತ್ತು. ಒಮ್ಮೆ ನನಗೆ ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ನನ್ನ ಗಮನಕ್ಕೆ ತಂದಿದ್ದರು. ಈ ಅರಣ್ಯದಲ್ಲಿ ಸುಮಾರು ಗ್ರಾಮಗಳಿದ್ದಾವೆ, ಸುಮಾರು ಜನ ಅಲ್ಲಿ ಯಾವುದೇ ಮೂಲಸೌಕರ್ಯ ಇಲ್ಲದೆ ನೋಡಿ ಅರಣ್ಯದಲ್ಲಿದ್ದ ಮೇಲೆ ಇವತ್ತು ಯಾವ ರೀತಿಯಲ್ಲಿ ನಾವು ನೋಡ್ತೀವಿ, ಅವ್ರಿಗೆ ವಿದ್ಯುತ್ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ರಸ್ತೆ, ಚರಂಡಿ, ಬೆಳಕು, ಎಲ್ಲ ಮೂಲಸೌಕರ್ಯ, ಅಂಗನವಾಡಿ ಇರ್ಬೋದು, ಶಾಲೆ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಇವೆಲ್ಲವಂತೂ ಅವರೆಲ್ಲರ ಅವಶ್ಯಕತೆ ಪೂರೈಕೆ ಮಾಡುವಂಥ ಸರ್ಕಾರದ ಜವಾಬ್ದಾರಿ. ಆದರೆ ಇವತ್ತು ನಾವು ಅಭಯಾರಣ್ಯ ಮಾಡಿದೀವಿ ಅಂತ ಹೇಳಿದ್ರೆ ಅದೇ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು, ಅರಣ್ಯ ಸಂರಕ್ಷಣೆ ಎರಡೂ ಮಾಡಬೇಕಾಗಿದೆ. ಜೀವನೋಪಾಯ ಎರಡೂ ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ಇವತ್ತು 75 ವರ್ಷಗಳು ನಮ್ಮದೇ ಆದಂಥ ಸಂವಿಧಾನವನ್ನು ಅಳವಡಿಸ್ಕೊಂಡು ನಾವು ರಾಜ್ಯಭಾರ ಮಾಡ್ತಾ ಇದ್ದೀವಿ. ಮೂಲಸೌಕರ್ಯ ಕೊಡಲಿಕ್ಕೆ ಸಾಧ್ಯ ಆಗಿದೆ ಆಗಿಲ್ಲ. ಅನೇಕ ಕಾಯ್ದೆಗಳು ಕಾನೂನುಗಳು ನಮಗೆ ಅಡ್ಡಿ ಬರ್ತಾ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಈ ಅರಣ್ಯವಾಸಿಗಳಿಗೆ ಮೂಲ ಅಂದರೆ ಅವರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಅನ್ನೋಂಥದ್ದು.